हरि नारायण हरि नारायण हरि नारायण नारायण हरि नारायण हरि नारायण हरि नारायण श्रीरमणि करकमल पूजित चारु चरण सरोज ब्रह्म समीर वाणि फणीन्द्रवीन्द्र भवेन्द्र मुख विनुत नीरज भवांडोदय स्थिति कारणने कैवल्यदायक नारसिंहने नमिपे करुणिपुदे ಮಗೆ ಮಂಗಳವ प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः यतिकुलमुकुट श्रीजयतीर्थ सद्गुणगण भरित अति सद्भक्तिಲಿ ನುತಿಪ ಜನರ ಸಂತತ ಪಾಲಿಸುತ್ತಲಿ ಪ್ರತಿಬಿಲಿ ಮೆರವ ಯತಿಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣಗಣ ಭರಿತ ಯತಿಕುಲ ಮುಕುಟರಾದಂಥ ಶ್ರೀಮದ್ ಜಯತೀರ್ಥ ಶ್ರೀಪಾದಂಗಳವರ ಆರಾಧನೆ ಪರ್ವಕಾಲದಲ್ಲಿ ಅವರ ಜೀವನ ಚರಿತ್ರೆಯನ್ನು ಯಥಾಶಕ್ತಿ ಯಥಾಮತಿ ನಾವೆಲ್ಲರೂ ಅನುಭವಿಸೋಣ. ಶ್ರೀಮಧ್ವಮಥ ವಾರಿಧಿ ನಿಜ ಸೋಮ ಅಗಣಿತ ಸನ್ಮಹಿಮ ಆ ಮಹಾಭಕ್ತಾರ್ತಿಹ ನಿಷ್ಕಾಮ ಮುನಿ ಸಾರ್ವಭೌಮ ರಾಮ ಪದಾರ್ಥಕ ಈ ಮಹಿಸುರನನು ಪ್ರೇಮದಿ ಪಾಲಿಪ ಕಾಮಿತ ಫಲದಾಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣಗಣ ಭರಿತ. ಪಂಢರಾಪುರದ ಹತ್ತಿರ ಮಂಗಳವೇಡಿ ಎಂಬುವ ಗ್ರಾಮ ಒಂದು ಸಂಸ್ಥಾನ. ಅದನ್ನು ಪಾಲನೆ ಮಾಡುತ್ತಿದ್ದ ರಘುನಾಥ ದೇಶಪಾಂಡೆ ಎಂಬುವ ರಾಜ. ಆ ದೇಶಪಾಂಡೆ ದಂಪತಿಗಳಿಗೆ ಪಂಢರಿನಾಥನ ಅನುಗ್ರಹದಿಂದ ಹುಟ್ಟಿದವರು ನಮ್ಮ ಜಯತೀರ್ಥರು. ಅವರ ಪೂರ್ವಾಶ್ರಮದ ಹೆಸರು ದೋಂಡೋಪನ್ಸ್ ಅಂತ. ರಾಜಕುಮಾರನ ಎಲ್ಲ ಲಕ್ಷಣಗಳು ಇತ್ತು. ಅವರಿಗೆ ಷೋಡಶ ಎಲ್ಲ ಸಂಸ್ಕಾರಗಳನ್ನೂ ಮಾಡಿಸಿ ಇಟ್ಟು ಸಂಧ್ಯಾವಂದನೆ, ದೇವರ ಪೂಜೆ ಎಲ್ಲವನ್ನೂ ಕಲಿಸಿಕೊಟ್ಟರು. ಕೂಡಲೇ ಅವರು ತನ್ನ ತಂದೆಗೆ ಹಿಂದೆ ರಾಜ್ಯವನ್ನು ಆಳಬೇಕೆಂದು ಅಶ್ವಾರೋಹಣ, ಅಸ್ತ್ರಶಸ್ತ್ರ ವಿದ್ಯೆಗಳು ಎಲ್ಲವನ್ನೂ ಕಲಿಸಿಕೊಟ್ಟರು. ಅವರು ಎಲ್ಲ ರಾಜನಕ್ಷರಗಳು ಹೊಂದಿ ಆ ಮಂಗಳವೇಡಿ ಎಂಬ ರಾಜ್ಯವನ್ನು ಪರಿಪಾಲನೆ ಮಾಡುವುದಕ್ಕಾಗಿ ತಯಾರು ಮಾಡ್ತಾ ಇದ್ದರು. ಇದು ಒಂದು ಕಡೆ ಇರಲಿ. ಈ ಕಡೆ ನಮ್ಮ ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರಂದ್ರೆ ಯಾರು? ನಮ್ಮ ಶ್ರೀಮದ್ ಆನಂದ ತೀರ್ಥರ ಪ್ರಥಮ ಶಿಷ್ಯರುಗಳು 4 ಜನ. ಪದ್ಮನಾಭ ತೀರ್ಥರು ಅವರ ಉತ್ತರಾಧಿಕಾರಿಗಳು. ಮತ್ತೆ ಅವರ ಹಿಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಆಮೇಲೆ ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರ ಮಹಿಮೆ ಅಂದರೆ ಸಾಮಾನ್ಯದಲ್ಲ. ಅವರು ಅಷ್ಟು ದೊಡ್ಡ ಮಹಾನುಭಾವರು. ಏನು ಅವರ ಮಹಿಮೆ? ಮುಳುಬಾಗಿಲು ಕ್ಷೇತ್ರಕ್ಕೆ ಹೋಗಿರುತ್ತೇವೆ ನಾವು. ಅಲ್ಲಿ ಏನು ನೋಡುತ್ತೇವೆ? ನರಸಿಂಹದೇವರು. ಅದನ್ನು ಅಕ್ಷೋಭ್ಯ ತೀರ್ಥರು ತಾನು ಸ್ವಯಂ ಅಂಗಾರದಿಂದ ಚಿತ್ರವಾಗಿ ಮಾಡಿದರೆ ನರಸಿಂಹದೇವರು ತಾನು ಪ್ರಾದುರ್ಭಾವ ಆಗಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ. ವಿದ್ಯಾರಣ್ಯ ಎಂಬ ಬಹಳ ದೊಡ್ಡದಾದಂತಹ ಅದ್ವೈತ ಪಂಡಿತರನ್ನು ನೀವು ತತ್ವಮಸಿ ಎಂಬ ವಾಕ್ಯಾರ್ಥದಲ್ಲಿ ಸೋಲಿಸಿ ಜಯವನ್ನು ಹೊಂದುತ್ತೀರಿ ಅಂತ ನರಸಿಂಹದೇವರು ತಾನು ಸ್ವಯಂ ಅನುಗ್ರಹವನ್ನು ಮಾಡಿದ ಮಹಾನುಭಾವರು ನಮ್ಮ ಶ್ರೀ ಅಕ್ಷೋಭ್ಯ ತೀರ್ಥರು. ಅವರ ಹಿಂದೆ ಈ ಪೀಠವನ್ನು ಅಲಂಕಾರ ಮಾಡಲಿಕ್ಕೆ ಸರಿಯಾದಂಥ ಒಂದು ಶಿಷ್ಯರನ್ನು ಹುಡುಕುತ್ತಾ ಇದ್ದರಂತೆ. ಬಹಳ ದಿನವಾಗಿ ಅವರ ಮನಸ್ಸಿನಲ್ಲಿ ಒಂದು ಗೊಂದಲ ಇರ್ತಾ ಇತ್ತು. ಸರಿಯಾದ ಒಂದು ವ್ಯಕ್ತಿ ಈ ಪೀಠವನ್ನು ಅಲಂಕಾರ ಮಾಡಬೇಕು, ಈ ಮಧ್ವಶಾಸ್ತ್ರವನ್ನು ಎತ್ತಿ ಹಿಡಿಯಬೇಕು ಅಂತ ಅವರು ಚಿಂತನೆ ಮಾಡ್ತಾ ಇದ್ದರು. ಒಂದು ಸಮಯ ಅವರು ಪಂಢರಾಪುರದ ಕ್ಷೇತ್ರ ಹತ್ತಿರ ಇರುವಾಗ ಅವರ ಕನಸಿನಲ್ಲಿ ಪ್ರಸನ್ನಾದನು ಪ್ರಸನ್ನ ವಿಠಲನು. ಸುರಚರ ಮಹಿಮನೆ ಭಜಕ ಮರಜೇನು ವಸುದೇವರ ಸೂನು
ಧರಣಿಯೊಳಗೆ ನಮ್ಮ ಹಿರಿಯರ ಉದ್ಧಾರ ಮಾಡಿದ ಗಂಭೀರ. ಅಂಥ ಹಿರಿಯರನ್ನು ಉದ್ಧಾರ ಮಾಡಿದ ಗಂಭೀರ ನಮ್ಮ ಪಾಂಡುರಂಗ ವಿಠಲನು ಅಕ್ಷೋಭ್ಯ ತೀರ್ಥರ ಕನಸಿನಲ್ಲಿ ಪ್ರಸನ್ನರಾಗಿ, ಅಕ್ಷೋಭ್ಯ ತೀರ್ಥರೇ, ವಿಚಾರ ಬೇಡ, ನಾಳೆಯ ದಿವಸ ನೀವು ಭೀಮಾರಥಿ ತೀರದಲ್ಲಿ ಓಡಾಡುತ್ತಿರುವಾಗ ಅಲ್ಲಿ ಒಂದು ಘಟನೆ ನಡೆಯುತ್ತಿದೆ. ಒಂದು ರಾಜಕುಮಾರನನ್ನು ಭೇಟಿಯಾಗ್ತೀರಿ, ಅವರೇ ನಿಮ್ಮ ಉತ್ತರಾಧಿಕಾರಿಗಳಾಗಿ ಆಗುತ್ತಾರೆ ಅಂತ ಆಶೀರ್ವಾದವನ್ನು ಕನಸಿನಲ್ಲಿ ಪ್ರಸನ್ನ ವಿಠಲ ದೇವರು ಮಾಡುತ್ತಾರೆ. ಅಕ್ಷೋಭ್ಯ ತೀರ್ಥರಿಗೆ ಬಹಳ ಸಂತೋಷವಾಯಿತು. ಮರುದಿನ ತಾನು ತಮ್ಮ ಸಂಸ್ಥಾನ ಕಾರ್ಯಗಳೆಲ್ಲ ಮಾಡಿಕೊಂಡು ಭೀಮಾರಥಿಯ ತೀರದಲ್ಲಿ ತಾನು ಕುಳಿತು ಪಾಠವನ್ನು ಹೇಳ್ತಾ ಇರ್ತಾರೆ. ಆ ಭೀಮಾ ತೀರದ ಎದುರಿನ ತೀರದಲ್ಲಿ, ಮತ್ತೊಂದು ತೀರದಲ್ಲಿ ಈ ನಮ್ಮ ದೋಂಡೋಪಂತ್ ಇದ್ದಾರೆ ಅಲ್ವಾ, ಅವರು ಅಶ್ವಾರೋಹಣ ಮಾಡಿಕೊಂಡು ಕುದುರೆ ಮೇಲೆ ಬರ್ತಾ ಇರ್ತಾರೆ. ತುಂಬ ದೂರ ಬಂದಿರ್ತಾರೆ, ಬಹಳ ದೂರ. ಅದರಿಂದ ಅವರಿಗೆ ತುಂಬ ಸುಸ್ತಾಗಿದೆ, ತುಂಬ ನೀರಡಿಕೆ ಆಗಿತ್ತಂತೆ. ಅದರಿಂದ ಸ್ವಲ್ಪ ನೀರು ಕುಡಿಯೋಣ ಅಂತ ಹೇಳಿ ಆ ಭೀಮಾರಥಿಲಿ ಇಳಿತಾರೆ. ಈಗ ನಿಮಗೂ ನಮಗೂ ನೀರು ಬೇಕಾಗಿದೆ, ಒಂದು ನದಿಯ ತೀರಕ್ಕೆ ಹೋಗುತ್ತೇವೆ. ಹೇಗೆ ನೀರು ಕುಡಿತೇವೆ? ನೀರನ್ನು ತೆಗೆದು ಕೈಯಲ್ಲಿ ತೆಗೆದು ಕುಡಿಯುತ್ತೇವೆ, ಸರಿನಾ? ಆದರೆ ನಮ್ಮ ದೋಂಡೋಪಂತ್ ಆ ಥರ ಮಾಡಲಿಲ್ಲವಂತೆ. ಆ ಕುದುರೆಯನ್ನು ಸಹಿತ ತಾನು ನೀರೊಳಗೆ ಇಳಿಸಿ ಆ ಕುದುರೆ ಮೇಲೆ ಕೂತ್ಕೊಂಡು ಹೀಗೆ ಕುದುರೆ ಮೇಲೆ ಕೂತ್ಕೊಂಡೇ ನೀರನ್ನು ಕುಡಿದರಂತೆ. ಇದನ್ನು ನೋಡಿದ ಅಕ್ಷೋಭ್ಯ ತೀರ್ಥರಿಗೆ ಏನೋ ಅರ್ಥ ಆಗ್ಬಿಡ್ತು. ಅಲ್ಲಿಂದ ಬಂದರು. ಈ ದೋಂಡೋಪಂತನ್ನು ನೋಡಿ ಒಂದೇ ಒಂದು ಪ್ರಶ್ನೆ ಮಾಡಿದರಂತೆ. ಕಿಂ ಪಶು ಪೂರ್ವದೇಹೇ, ಏನು ಪೂರ್ವದಲ್ಲಿ ನೀನು ಪಶು ಒಂದು ಎತ್ತಾಗಿದ್ಯಾ ಅಂತ ಥರ ಈ ಪ್ರಶ್ನೆಯನ್ನು ಮಾಡಿದರು. ಮಾಡಿದ ತಕ್ಷಣ ಈ ದೋಂಡೋಪಂತ್ ನೋಡುತ್ತಾನೆ, ಏನೋ ಅವರಿಗೆ ಅರ್ಥ ಆಗ್ಬಿಡ್ತು. ಅವರಿಗೆ ಪೂರ್ವಜನ್ಮದ ಸ್ಮರಣೆ ಎಲ್ಲವೂ ಬಂತು. ಏನು ಪೂರ್ವಜನ್ಮದ ಸ್ಮರಣೆ? ಅತ್ಯಂತ ಹರ್ಷದಿ ಎತ್ತಾಗಿರುತ್ತಿರಲು ಶ್ರೀ ಆನಂದ ತೀರ್ಥರು ನಿತ್ಯ ಪಠಿಸೋ ಪುಸ್ತಕ ಹೊರುತ್ತಿರಲು, ಗುರುರಾಯರು ಪೇಳಿದ ತತ್ವ ಗ್ರಂಥವನೇ ಕಿವಿಯಲ್ಲಿ ಕೇಳುತ್ತಲೀ, ತಲೆಯನ್ನು ತೂಗುತ್ತಲೀ ಮತ್ತೆ ಪುಟ್ಟಿದ್ಯೋ ಮಂಗಳ ವೇಡೆಯಲಿ, ಅತಿಮಂತಿವಂತರಲಿ ದಯದಿ ಪಾಲಿಸೋ ಜಯತೀರ್ಥರಾಯ. ಅತ್ಯಂತ ಹರುಷದಲ್ಲಿ ಎತ್ತಾಗಿರುತ್ತಿರಲು ಶ್ರೀಮದ್ ಆನಂದ ತೀರ್ಥರು ತಾವು ತಮ್ಮ ಕಾಲದಲ್ಲಿ ಎಲ್ಲ ಶಿಷ್ಯರಿಗಳಿಗೂ ಪಾಠವನ್ನು ಹೇಳುತ್ತಿರುವಾಗ ಜೊತೆಗೆ ಒಂದು ಎತ್ತು ಯಾವಾಗಲೂ ಇರ್ತಂತೆ. ಆನಂದ ತೀರ್ಥರು ಪಾಠ ಹೇಳುವಾಗ ಆ ಎತ್ತು ಹತ್ತಿರವೇ ಕೂತ್ಕೊಂಡು ಪಾಠವನ್ನು ಕೇಳೋದು. ಶ್ರೀಮದಾಚಾರ್ಯರ ದೇಶಗಳಿಗೆ ಸಂಚಾರ ಮಾಡುವಾಗ ಅವರ ಸರ್ವಮೂಲ ಗ್ರಂಥಗಳನ್ನು ತನ್ನ ಹೆಗಲಲ್ಲಿ ಹೊತ್ತುಕೊಂಡು ಆ ಎತ್ತು ತಿರುಗುತ್ತಾ ಇತ್ತಂತೆ. ಒಂದು ದಿನ ಶ್ರೀಮದ್ ಆನಂದ ತೀರ್ಥರು ಎಲ್ಲರಿಗೂ ಪಾಠವನ್ನು ಹೇಳುತ್ತಾ ಇರುವ ಸಮಯದಲ್ಲಿ ಒಂದು ಶಿಷ್ಯರು ಪ್ರಶ್ನೆ ಮಾಡುತ್ತಾರೆ. ಸ್ವಾಮಿ, ನಿಮ್ಮ ಅನುಗ್ರಹದಿಂದ ನಮ್ಮ ಏನೋ ಪೂರ್ವಜನ್ಮದ ಪುಣ್ಯ, ನಿಮ್ಮ ಕೇವಲ ಅನುಗ್ರಹದಿಂದ ನಾವೆಲ್ಲರೂ ನಿಮ್ಮ ಮುಖ ಸರ್ವಮೂಲ ಗ್ರಂಥಗಳ ಪಾಠವನ್ನು ಕೇಳುತ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ನಿಮ್ಮ ಅನುಗ್ರಹದಿಂದ ಅರ್ಥವಾಗ್ತಿದೆ. ಆದರೆ ಮುಂದೆ ಬರುವ ಜನರಿಗೆಲ್ಲ ಹೇಗೆ ಅರ್ಥವಾಗುವುದು? ನಿಮ್ಮ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವವರು ಯಾರು ಅಂತ ಕೇಳುವಾಗ ಎಲ್ಲ ಶಿಷ್ಯರು ಮನಸ್ಸಿನಲ್ಲಿ ಅನ್ಕೊಂಡ್ರಂತೆ, ನನ್ನ ಹೆಸರನ್ನು ಹೇಳುತ್ತಾರೆ, ನನ್ನ ಹೆಸರನ್ನು ಹೇಗಾದರೂ ಹೇಳಬೇಕು ಅಂತ ಎಲ್ರಿಗೂ ಅಷ್ಟು ಆಸೆ ಇತ್ತಂತೆ. ಆವಾಗ ಶ್ರೀಮದಾಚಾರ್ಯರು ಪ್ರಸನ್ನ ಮುಖರಾಗಿ ಅಲ್ಲಿದ್ದ ಎತ್ತನ್ನು ನೋಡಿ ವ್ಯಾಖ್ಯಾಸ್ಯತ್ಯೇಷ ಘೋರಾಟ್ ಅಂತ ಹೇಳುತ್ತಾರೆ. ಆ ಗೋವು ತಾನು ವ್ಯಾಖ್ಯಾನವನ್ನು ಮಾಡುತ್ತೆ ಅಂತ. ಎಲ್ಲರಿಗೂ ಬಹಳ ಆಶ್ಚರ್ಯವಾಯಿತು. ಎತ್ತು ಹೇಗೆ ವ್ಯಾಖ್ಯಾನ ಮಾಡೋದು ಅಂತ ಅವರೆಲ್ಲರೂ ಯೋಚನೆ ಮಾಡ್ತಿರುವಾಗ ಕೆಲವು ಶಿಷ್ಯರುಗಳು ಅಸೂಯೆಯಿಂದ ಏನು ಮಾಡುತ್ತಾರೆ, ನಾವು ಇರಬೇಕಾದ ಸ್ಥಳದಲ್ಲಿ ಆ ಗೋ ಇರುತ್ತೆ ಅಂತ ಹೇಳಿ, ಇದು ಕೇವಲ ಭಗವಂತನ ಸಂಕಲ್ಪ. ಆ ಶಿಷ್ಯರುಗಳು ಆ ಗೋವಿಗೆ ಶಾಪವನ್ನು ಕೊಡುತ್ತಾರೆ. ಹಾವು ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಟ ತಕ್ಷಣ ಶ್ರೀಮದ್ ಆನಂದ ತೀರ್ಥರು ಅದನ್ನು ನಮ್ಮ ಶ್ರೀಮದಾಚಾರ್ಯರು ನೋಡಿ, ಇಲ್ಲ, ನೀವು ಮಾಡುವುದು ತಪ್ಪು, ಈ ತರಹದ ಒಂದು ಶಾಪವನ್ನು ಕೊಡಬಾರದು. ಆ ಗೋವಿನ ಮಹತ್ವ ನಿಮ್ಮೆಲ್ಲರಿಗೂ
ಗೊತ್ತಿಲ್ಲ, ಅದರ ಯೋಗ್ಯತೆಯನ್ನು ಇವಾಗ ನಾನು ತಿಳಿಸುತ್ತೇನೆ ಅಂತ ಹೇಳಿ ಆ ಗೋವಿಗೆ ವಿಶೇಷ ಆಶೀರ್ವಾದ ಮಾಡಿದ ತಕ್ಷಣ ಆ ಗೋವು ತಾನು ಆ ಎತ್ತು ದ್ವಾದಶ ಸ್ತೋತ್ರವನ್ನು ಪಾಠವನ್ನು ಹೇಳಕ್ಕೆ ಶುರು ಮಾಡಿತ್ತು. ನೋಡಿದ ತಕ್ಷಣ ಶಿಷ್ಯರೆಲ್ಲರಿಗೂ ಅರ್ಥವಾಗಿತ್ತಂತೆ, ಇದು ಸಾಮಾನ್ಯ ಎತ್ತಲ್ಲ, ಶ್ರೀಮದಾಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರರಾದಂತಹ ಒಂದು ಎತ್ತು ಅಂತ. ಆ ಎತ್ತೆ ಈ ಜನುಮದಲ್ಲಿ ಶ್ರೀಮದ್ ಜಯತೀರ್ಥರಾಗಿ ಈ ದೋಂಡೋಪಂಥಾಗಿ ತಾನು ಜನುಮವನ್ನು ತೆಗೆದಿದ್ದಾರೆ. ಇದನ್ನು ತಕ್ಷಣ ಅರ್ಥ ಮಾಡಿಕೊಂಡ ನಮ್ಮ ದೋಂಡೋಪಂಥವರು ಸಾಷ್ಟಾಂಗವಾಗಿ ಅಕ್ಷೋಭ್ಯ ತೀರ್ಥರಿಗೆ ನಮಸ್ಕಾರವನ್ನು ಮಾಡಿ, ಸ್ವಾಮಿ ಈ ಕ್ಷಣವೇ ನನ್ನನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡಿಕೊಳ್ಳಿ, ನನಗೆ ಸನ್ಯಾಸಾಶ್ರಮ ಕೊಡಿ ಅಂತ. ಅಕ್ಷೋಭ್ಯ ತೀರ್ಥರು ಹೇಳುತ್ತಾರೆ, ಆಶ್ರಮ ಮತ್ತು ಇಲ್ಲ, ಪಾಠ ಮಾತ್ರ ಇಲ್ಲ, ನಿನಗೆ ಪೀಠವನ್ನೇ ಕೊಡುತ್ತೇನೆ ಅಂತ. ಅದಕ್ಕೆ ಜಯತೀರ್ಥರು ಅದಕ್ಕೆ ನಮ್ಮ ದೋಂಡೋಪಂಥವರು ಇಲ್ಲ, ನನಗೆ ಪಾಠ ಮಾತ್ರ ಹೇಳ್ರಿ, ನನಗೆ ಸನ್ಯಾಸಾಶ್ರಮ ಮಾತ್ರ ಕೊಡಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಮಾಡಿದ ತಕ್ಷಣ ಸರಿ ದೋಂಡೋಪಂತು, ಆದರೆ ನಿಮ್ಮ ತಾಯಿ ತಂದೆಯರ ಅನುಮತಿಯನ್ನು ಪಡೆದು ಬಾ, ನಿನಗೆ ನಾನು ಆಶ್ರಮ ಕೊಡುತ್ತೇನೆ ಅಂತ ಹೇಳಿದ ತಕ್ಷಣ ಅವರು ಹೊರಡುತ್ತಾರೆ. ಈ ಸುದ್ದಿಯನ್ನು ಕೇಳಿದ ನಮ್ಮ ದೋಂಡೋಪಂಥ ತಂದೆಯಾದ ರಘುನಾಥ ದೇಶಪಾಂಡೆ ಅವರಿಗೆ ಬಹಳ ಕೋಪ ಬಂತಂತೆ. ಇದು ಸಾಧ್ಯನೇ ಇಲ್ಲ, ನೀನು ನನಗಾಮೇಲೆ ಈ ರಾಜ್ಯವನ್ನು ಆಳಬೇಕು, ಇದು ತುಂಬ ತಪ್ಪು ಅಂತ ಹೇಳಿ ಕೋಪದಿಂದ ಹೊರಟು ಬಂದು ಅಕ್ಷೋಭ್ಯ ತೀರ್ಥರ ಹತ್ರ ಹೇಳ್ತಾರೆ, ಇದು ಸರಿಯಲ್ಲ, ನನ್ನ ಮಗನನ್ನು ವಾಪಸ್ ಕಳಿಸಿ, ನಾನು ಕರ್ಕೊಂಡು ಹೋಗ್ತೀನಿ, ಅವನು ರಾಜ ಆಗಬೇಕು ಅಂತ. ಅಕ್ಷೋಭ್ಯ ತೀರ್ಥರು ಸರಿಪ, ಎಲ್ಲ ಭಗವಂತನ ಸಂಕಲ್ಪದಿಂದಲೇ ನಡೆಯುತ್ತೆ ಅಂತ ಹೇಳಿ ದೋಂಡೋಪಂಥನು ವಾಪಸ್ ಕಳಿಸಿಬಿಡ್ತಾರೆ. ಹೋದ ತಕ್ಷಣ ಈ ದೇಶಪಾಂಡೆ ದಂಪತಿಗಳು ತುಂಬ ಕಳವಳದಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ದೋಂಡೋಪಂಥಿಗೆ ಮದುವೆ ಆಗಿರುತ್ತೆ, ಆದರೆ ಅವಳು ಅವರ ತಾಯಿ ಮನೆಯಲ್ಲಿ ಇದ್ದಿರುತ್ತಾಳೆ ಚಿಕ್ಕ ವಯಸ್ಸಿನಲ್ಲಿ. ಅದರಿಂದ ಅವಳನ್ನ ವಾಪಸ್ ಕರ್ಕೊಂಡು ಬಂದು ಈ ದೋಂಡೋಪಂಥನ ಸಂಸಾರದಲ್ಲಿ ಹಾಕಿಬಿಟ್ರೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಒಂದು ಪ್ಲ್ಯಾನ್ ಮಾಡಿ ಆ ಹುಡುಗಿಯನ್ನು ಕರಕಳಿಸಿ ಇವರ ಜೊತೆಗೆ ಬಾಳಲಿ ಅಂತ ಬಿಡ್ತಾರೆ. ಆ ಹುಡುಗಿ ಬರುತ್ತಾಳೆ. ಬಂದ ತಕ್ಷಣ ಅವತ್ತು ರಾತ್ರಿ ಹಾಲನ್ನು ತಗೊಂಡು ಈ ದೋಂಡೋಪಂಥವರ ರೂಮ್ ಇದೆ ಅಲ್ವಾ, ಅದರೊಳಗೆ ಪ್ರವೇಶವನ್ನು ಮಾಡುತ್ತಾರೆ. ಆ ಪ್ರವೇಶ ಮಾಡಿದ ತಕ್ಷಣ ಒಂದು ವಿಚಿತ್ರವಾದ ಒಂದು ಘಟನೆ ನಡೀತದೆ. ಶೇಷದೇವತ್ರೈ ಘೋಷನ ಮುಖ ಪರಿತೋಷಿಸು ಎನ್ನದಿ ರಾಶಯ ಸಲ್ಲಿಸಿ. ಶೇಷದೇವರ ಅಂಶದಲ್ಲಿ ನಮ್ಮ ದೋಂಡೋಪಂಥವರು ದರ್ಶನವನ್ನು ಕೊಡುತ್ತಾರೆ. ಇದು ನೋಡಿದ ತಕ್ಷಣ ಆ ಹುಡುಗಿ ಹೆದರಿಕೊಂಡು ತಾನು ಮೂರ್ಛೆಯಾಗಿ ಬಿದ್ದು ಬಿಡ್ತಾಳೆ. ಓಡಿ ಬಂದರು ದೋಂಡೋಪಂಥವರ ತಾಯಿ ತಂದೆಯರು. ಅವರು ನೋಡುತ್ತಾರೆ, 5 ಹೆಡೆ ಉಳ್ಳಂತಹ ಹಾವು ರೂಪಿನಲ್ಲಿ ದರ್ಶನ ಕೊಟ್ಟ ತನ್ನ ಮಗನನ್ನು ನೋಡಿ, ನಾವು ಏನೋ ತಪ್ಪು ಮಾಡಿದ್ದೇವೆ, ಇವರು ಸಾಮಾನ್ಯರಿಲ್ಲ, ಇವರನ್ನು ನಾವು ಸಂಸಾರದಲ್ಲಿ ಕರ್ಕೊಂಡು ಬರೋದು ಅಸಾಧ್ಯ, ಇವರು ಸನ್ಯಾಸಿಗಳಾಗೇ ಆಗಬೇಕು ಅಂತ ಹೇಳಿ ಅವರನ್ನು ವಾಪಸ್ ಕರ್ಕೊಂಡು ಅಕ್ಷೋಭ್ಯ ತೀರ್ಥರ ಬಿಟ್ಟು ತಾವು ನಮಸ್ಕಾರವನ್ನು ಮಾಡಿ, ಸ್ವಾಮಿ ನಾವು ತಪ್ಪು ಮಾಡಿದ್ದೇವೆ, ಇವರು ನಿಮ್ಮ ಶಿಷ್ಯರಾಗೇ ಇರಬೇಕಾದ್ದು, ಇದುವೇ ಸರಿ ಅಂತ ಹೇಳಿ ನಮಸ್ಕಾರ ಮಾಡಿ ಕೇಳಿಕೊಳ್ಳುತ್ತಾರೆ. ಆವಾಗ ದೋಂಡೋಪಂಥವರು ಆಶೀರ್ವಾದ ಮಾಡುತ್ತಾರೆ ಅವರಿಗೆ, ನಿಮಗೆ ಇನ್ನೊಂದು ಮಗ ಹುಟ್ಟುತ್ತಾನೆ, ಅವನು ನಿಮ್ಮ ರಾಜ್ಯವನ್ನು ಪರಿಪಾಲನೆ ಮಾಡಿಕೊಂಡು ನಿಮ್ಮ ಮಗನಾಗಿರುತ್ತಾನೆ ಅಂತ ಆಶೀರ್ವಾದ ಮಾಡಿ ಅವರನ್ನು ಕಳುಹುತ್ತಾರೆ. ತಕ್ಷಣ ಅಕ್ಷೋಭ್ಯ ತೀರ್ಥರು ತಾನು ನಮ್ಮ ದೋಂಡೋಪಂಥವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಅವರಿಗೆ ನಾಮಕರಣವನ್ನು ಮಾಡುತ್ತಾರೆ. ಜಯತೀರ್ಥ ಎಂಬುವ ನಾಮ. ಅದು ಎಂಥ ನಾಮ, ಸಾಮಾನ್ಯವಲ್ಲ. ಆ ಜಯತೀರ್ಥ ಎಂಬುವ ಒಂದು ಅಕ್ಷರ, ಆ ಒಂದು ನಾಮವನ್ನು ಹೇಳಿದರೆ ಎಂಥ ಫಲಗಳು ಸಿಗತ್ತೆ ಅಂತ ವಿಜಯದಾಸರು ಹೇಳುತ್ತಾರೆ. ಜಯಂದು ನುಡಿಯಲು ಜಯಶೀಲನಾಗುವ, ಯಯಂದು ನುಡಿಯಲು ಯಮನಂಜುವ, ತಿಯಂದು ನುಡಿಯಲು ತಿಮಿರ ಪಾತಕ ಹಾನಿ, ಥಯದು ನುಡಿಯಲು ತಾಪತ್ರಯ ಪರಿಹಾರ, ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ. ಜಯತೀರ್ಥ ಜ ಅಂತ ಹೇಳುವಾಗ ನಮಗೆ ಜಯವು ಸಿಗತ್ತೆ. ಯ ಅಂದರೆ ಯಮಭಯವೆಲ್ಲ ಹೋಗಿ, ತೀ ಎಂದು ಹೇಳುವಾಗ ಈ ಪಾತಕಗಳೆಲ್ಲ ನಾಶವಾಗಿ
ವೃಥ ಎಂದು ಹೇಳುವಾಗ ನಮ್ಮ ತಾಪತ್ರಯವೆಲ್ಲ ಕಳೆದು ಆ ಭಗವಂತನ ಅನುಗ್ರಹ, ಜಯತೀರ್ಥ ಅನುಗ್ರಹ ಸಿಗುತ್ತೆ. ಅಂಥ ಒಂದು ನಾಮ ಜಯತೀರ್ಥ ಎಂಬುವ ನಾಮಕರಣವನ್ನು ಮಾಡಿ ಅಕ್ಷೋಭ್ಯ ತೀರ್ಥರು ಸನ್ಯಾಸಾಶ್ರಮವನ್ನು ಕೊಡುತ್ತಾರೆ. ಅಕ್ಷೋಭ್ಯ ತೀರ್ಥರ ಹತ್ರ ವಿಶೇಷವಾಗಿ ಸರ್ವಮೂಲ ಗ್ರಂಥಗಳ ಪಾಠವನ್ನು ಕೇಳುತ್ತಾರೆ ನಮ್ಮ ಶ್ರೀ ಜಯತೀರ್ಥರು. ಮುಂದಿನ ಜನುಮದಲ್ಲಿ ಎತ್ತಾಗಿರುವಾಗ ಸ್ವಯಂ ಶ್ರೀಮದಾಚಾರ್ಯರ ಮುಖೇನ ಪಾಠವನ್ನು ಕೇಳಿದ್ದರೂ ಇಲ್ಲಿ ನಮ್ಮ ಅಕ್ಷೋಭ್ಯ ತೀರ್ಥರ ಮುಖವಾಗಿ ತಾನು ಸರ್ವಮೂಲ ಗ್ರಂಥಗಳ ಪಾಠವನ್ನು ಕೇಳುತ್ತಾರೆ. ಕೇಳಿದ ತಕ್ಷಣ ನಮ್ಮ ಅಕ್ಷೋಭ್ಯ ತೀರ್ಥರು ಜಯತೀರ್ಥರನ್ನು, ನೀವು ಈ ಸಂದರ್ಭದಲ್ಲಿ ಹೋಗಿ ಈ ಭರತಖಂಡದಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ವಾಕ್ಯಾರ್ಥಗಳನ್ನು ಮಾಡಿ ಗೆದ್ದು ದ್ವೈತ ಮತವನ್ನು ಸ್ಥಾಪನೆ ಮಾಡಿ ಬರಬೇಕು ಅಂತ ಅವರನ್ನು ತಾವು ಕಳುಹುತ್ತಾರೆ. ಜಯತೀರ್ಥರು ತಾನು ಹೊರಟು ಈ ಭರತಖಂಡದಲ್ಲಿ ಇರುವಂತಹ ಮುಖ್ಯವಾದ ಕ್ಷೇತ್ರಗಳು ಎಲ್ಲದಕ್ಕೂ ಹೋಗಿ ವಾಕ್ಯಾರ್ಥಗಳನ್ನು ಮಾಡುತ್ತಾರೆ. ಕಡು ಗರ್ಜಿಸುವಗೆ ಸರಿಯಂತೆ ನಿಮ್ಮವಾದ ಒಡನೆಯ ಕೇಳದೆ ನುಡಿ ಮುಂದೋಡದೆ ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು, ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು, ಅಡವಿಯಲಡಗೊರು ನಿಮ್ಮ ಭೀತಿಯಲ್ಲಿ ಎದುರಾರೇ ಗುರುವೆ ಸಮರಾರೇ, ಎದುರಾರೇ ಗುರುವೇ ಸಮರಾರೇ. ಜಯತೀರ್ಥರನ್ನು ವಾದ ಮಾಡುತ್ತೇನೆ ಅಂತ ಬಂದ ಎಲ್ಲ ವಾದಿಗಳು ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು, ನಡುಗಿ ಅವರ ಹತ್ರ ಅವರಿಂದ ಸೋಲಿಸಲ್ಪಟ್ಟು ಅವರಿಗೆ ಶರಣಾಗತಿ ಹೊಂದಿ ಎಷ್ಟೋ ಮಂದಿ ಅವರ ಶಿಷ್ಯರಾಗುತ್ತಾರೆ. ಆ ಥರ ಭರತಖಂಡ ಸುತ್ತಲೂ ತಾನು ದಿಗ್ವಿಜಯವನ್ನು ಮಾಡಿ ದ್ವೈತ ಮತವನ್ನು ಸ್ಥಾಪನೆ ಮಾಡಿ ತಮ್ಮ ವಿಜಯವನ್ನು ಅಕ್ಷೋಭ್ಯ ತೀರ್ಥರ ಹತ್ರ ಬಂದು ಸಮರ್ಪಣೆಯನ್ನು ಮಾಡುತ್ತಾರೆ. ಆವಾಗ ಅಕ್ಷೋಭ್ಯ ತೀರ್ಥರು ವಿಶೇಷ ಆಶೀರ್ವಾದವನ್ನು ಮಾಡಿ, ಜಯತೀರ್ಥರೇ, ಇನ್ನು ಮುಂದೆ ನನ್ನ ಕಾಲ ಮುಗಿಯುತ್ತಾ ಬರುತ್ತೆ, ನೀವು ನಮ್ಮ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವಿಶೇಷ ವ್ಯಾಖ್ಯಾನಗಳನ್ನು ಮಾಡಿರಿ ಅಂತ ಅವರಿಗೆ ಅನುಗ್ರಹವನ್ನು ಮಾಡಿ ಮಳಖೇಡದಲ್ಲಿ ತಾನು ಬೃಂದಾವನಸ್ಥರಾಗುತ್ತಾರೆ ಅಕ್ಷೋಭ್ಯ ತೀರ್ಥರು. ತಕ್ಷಣ ನಮ್ಮ ಜಯತೀರ್ಥರು ತಪಸ್ ಮಾಡಲಿಕ್ಕೆ ಹೊರಟರು. ಮುಂದೆ ಗ್ರಂಥ ಬರೆಯುವುದಕ್ಕೆ ಮುಂದೆ ವಿಶೇಷ ತಪಸ್ಸನ್ನು ಮಾಡಿ ಭಗವಂತನ ಒಲಿಸಿಕೊಳ್ಳಬೇಕು ಅಂತ ಹೇಳಿ 12 ವರ್ಷಗಳ ಕಾಲ ಪಂಡರಿಪುರದ ಹತ್ತಿರ ಇರುವ ಸಂಧ್ಯಾವಳಿ ಎಂಬುವ ಗ್ರಾಮದಲ್ಲಿ ಕೂತು ತಪಸ್ಸನ್ನು ಮಾಡುತ್ತಾರೆ. ತಪಸ್ಸಂದರೆ ಧ್ಯಾನ ಮಾಡಿಕೊಂಡು ವಾಪಸ್ ಬಂದು ಊಟ ತಿಂಡಿ ಮಾಡಿ ಪೂಜೆ ಆ ಥರ ಇಲ್ಲ. ಅವರು ಊಟ ತಿಂಡಿ ಮಾಡಿದರು. ಅಂದರೆ ಏನು ತಾನು ಸ್ವೀಕಾರ ಮಾಡಿದರಂದರೆ ಒಣಗಿದ ಎಲೆ ಹುಲ್ಲು, ಈ ಒಣಗಿದ್ದು ಅದನ್ನು ಪಂಚಕವ್ಯದಲ್ಲಿ ಅಜ್ಜಿ ತಿಂತಾ ಬಂದ್ರಂತೆ. ಆ ಥರ 12 ವರ್ಷಗಳ ಕಾಲ ತಾನು ತಪಸ್ ಮಾಡಿದರು. ಅವರ ತಪಸ್ಸಿಗೆ ಒಲಿದು ದುರ್ಗಾದೇವಿ ಪ್ರತ್ಯಕ್ಷರಾದರು. ಅರಿದರ ಕುಶ ಶಕ್ತಿ ಪರಶುನೆಗಲಿ ಖಡ್ಗ ಸರಸಿ ಜಗದೆ ಮುದ್ಗರ ಚಾಪ ಮಾರ್ಗನ ವರಾಭಯ ಮುಸಲ ಪರಿಪರಿ ಆಯುಧವ ಧರಿಸಿ ಮೆರವಲ ಕುಮಿ ಸರಸಿಜ ಭವರುದ್ರ ಸರ್ವ ದೇವತೆಗಳ ಕರುಣ ಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖ ಕೊಡುವ ಸಿರಿಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲನಂಗ್ರೆ ಪರಮ ಭಕುತಿಯಿಂದ ಸ್ಮರಿಸುವ ಜಗಜ್ಜನನಿ, ಪರಮ ಭಕುತಿಯಿಂದ ಸ್ಮರಿಸುವ ಜಗಜ್ಜನನಿ. ಜ್ಞಾನದ ಅಭಿಮಾನಿಯಾದಂಥ ದುರ್ಗಾದೇವಿ ಪ್ರಸನ್ನಳಾಗಿ ಶ್ರೀ ಜಯತೀರ್ಥರಿಗೆ ಅನುಗ್ರಹವನ್ನು ಮಾಡುತ್ತಾಳೆ. ತತ್ವಜ್ಞಾನವನ್ನು ಅನುಗ್ರಹಿಸಿ ಮತ್ತು ಓಲೆ ಲೇಖನಿ ಎರಡನ್ನೂ ವಿಶೇಷವಾಗಿ ಅವಳ ಅನುಗ್ರಹದಿಂದ ತಾನು ಕೊಟ್ಟು, ಇದರಲ್ಲಿ ನೀವು ಮುಂದೆ ಶ್ರೀ ಸರ್ವಜ್ಞರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿರಿ ಅಂತ ಅನುಮತಿಯನ್ನು ಕೊಟ್ಟು ಆಶೀರ್ವಾದ ಮಾಡುತ್ತಾಳೆ. ಅವಳ ಅನುಮತಿಯನ್ನು ಪಡೆದ ಶ್ರೀ ಜಯತೀರ್ಥರು ತಾನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಡುವಾಗ ತಾನು ಗ್ರಂಥ ಬರಿಬೇಕು, ತನ್ನ ಮುಖ್ಯವಾದ ಕಾರ್ಯ ಇದೆ, ಎಲ್ಲಿ ಬರೆಯಲಿ ಅಂತ ಸ್ಥಳವನ್ನು ಹುಡುಕ್ತಾ ಇದ್ದರು. ಈಗ ನಮಗೆ ಒಂದು ಕೆಲಸವನ್ನು ಕೊಟ್ಟು ನಮ್ಮಂಥ ಮಕ್ಕಳಿಗೆ ಸಾಮಾನ್ಯವಾಗಿ ಓದಬೇಕು ಎಕ್ಸಾಮ್ಸ್ಗೆ ಅಂದರೆ ಏನು ಮಾಡುತ್ತೇವೆ, ಅವರಿಗೆ ಒಳ್ಳೆ ರೂಮೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅದರಲ್ಲಿ ಒಳ್ಳೆ ಕೋಝಿ ವೈಬ್ಸ್, ಜೆನ್ಸಿಯಲ್ಲಿ ಹೇಳ್ತಾರೆ, ಒಳ್ಳೆ
ನೋಡಕ್ಕೆ ತುಂಬ ಚೆನ್ನಾಗಿರಬೇಕು, ಒಳ್ಳೆ ಲೈಟಿಂಗ್ಸು, ಏನು ಅವರಿಗೆ ತೊಂದರೆ ಏನಿರಬಾರ್ದು ಅಂತ ಹೇಳಿ ಸೌಂಡ್ ಪ್ರೂಫಿಂಗ್ ಎಲ್ಲ ಮಾಡಿಕೊಟ್ಟು ಸರಿಯಾಗಿ ಒಂದು ಜಾಗವನ್ನು ಕೊಟ್ಟು ಅವರಿಗೆ ಏನೇನೋ ವ್ಯವಸ್ಥೆ ಮಾಡಿಕೊಡ್ತೇವೆ ಲೌಕಿಕ ವಿದ್ಯೆ ಓದಬೇಕಂದ್ರೆ. ಆದರೆ ಜಯತೀರ್ಥರು ತಾನು ಅನೇಕ ಗ್ರಂಥಗಳನ್ನು ಬರೆಯಕ್ಕೆ ಹೋಗ್ತಾರೆ. ಅವರು ತಾನು ಚೂಸ್ ಮಾಡಿದಂತಹ ಜಾಗ ಯರಗೋಲದಲ್ಲಿ ಒಂದು ಗುಹೆ. ಅದು ಹೇಗಿತ್ತು ಅಂದರೆ, ಎಲ್ಲೋ ದೂರದಲ್ಲಿ ಒಂದು ಗುಹೆ, ಒಳಗಡೆ ಹೋಗಿ ನೋಡಿದರೆ ಅಂಧಕಾರ, ಅಷ್ಟು ಕತ್ತಳೆಯಾಗಿತ್ತಂತೆ, ಬೆಳಕೇ ಇಲ್ಲ. ಅಂತಹ ಒಂದು ತುಂಬ ಗುಹ್ಯವಾದಂತಹ ಒಂದು ಜಾಗವನ್ನು ತಾನು ಅಲ್ಲಿಗೆ ಹೋಗಿ ಒಳಗೆ ಕೂತ್ಕೊಂಡು ತಾನು ಏಕಾಗ್ರಿಯಾಗಿ ಗ್ರಂಥಗಳನ್ನು ಬರೆಯೋಕ್ಕೆ ಶುರು ಮಾಡಿದರು. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ ಸ್ವಮತರ ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ ಎದುರಾರೇ ಗುರುವೆ ಅಮರಾರೇ. ವೇದ ಶಾಸ್ತ್ರಗಳೆಂಬ ಶೃಂಗಗಳಿಂದ ಸುಧಾದಿ ಗ್ರಂಥಗಳೆಂಬ ಸ್ತನದಿಲ್ದೊಪ್ಪುತ್ತ ತತ್ವಬೋಧೆ ಎಂಬ ದುಗ್ಧ ಶಿಷ್ಯವತ್ಸಗಳಿಗೆ ಆದರದಲ್ಲಿ ಕೊಟ್ಟ ಯತಿ ಸುರದೇನು ಎದುರಾರೇ ಗುರುವೇ ಸಮರಾರೇ. ಶ್ರೀ ಜಯತೀರ್ಥರು ತಾನು 21 ಗ್ರಂಥಗಳನ್ನು ರಚನೆ ಮಾಡುತ್ತಾರೆ. 21ರಲ್ಲಿ 18 ಗ್ರಂಥಗಳು ನಮ್ಮ ಶ್ರೀಮದಾಚಾರ್ಯರು ಮಾಡಿದಂತಹ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನ, ಶ್ರೀಮನ್ ನ್ಯಾಯಸುಧಾ ಮೊದಲಾದ ಗ್ರಂಥಗಳು. 3 ಗ್ರಂಥಗಳು ತಾನು ಸ್ವತಂತ್ರರಾಗಿ ಮಾಡಿದರು. 18 ವ್ಯಾಖ್ಯಾನಗಳು. ಅದಕ್ಕೆ ಅವರಿಗೆ ಟೀಕಾರಾಯರು ಎಂದು ಹೆಸರು ಬಂತು. ಟೀಕಾರಾಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ. ಟೀಕಾರಾಯರು ಟೀಕಾರಾಯರು ಟೀಕಾಚಾರ್ಯರು ಅಂತ ಪ್ರಸಿದ್ಧರಾದರು. 18 ಗ್ರಂಥಗಳಿಗೆ, ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ತಾನು ಟೀಕೆಯನ್ನು ರಚನೆ ಮಾಡುತ್ತಾರೆ. ಮಾಡಿ ಆ ಗುಹೆ ಒಳಗೆ ಕೂತ್ಕೊಂಡು ತಾನು ಅಷ್ಟೂ ಗ್ರಂಥಗಳನ್ನು ರಚನೆ ಮಾಡುತ್ತಾರೆ. ಮಾಡ್ತಾ ಇದ್ದ ಸಮಯದಲ್ಲಿ ಒಂದು ಘಟನೆ ನಡೆಯಿತು. ನಾನು ಮುಂದೆ ಹೇಳಿದ್ದೆ, ಅಕ್ಷೋಭ್ಯ ತೀರ್ಥರು ವಿದ್ಯಾರಣ್ಯ ಎಂಬುವ ಅದ್ವೈತ ಪಂಡಿತರನ್ನು ಸೋಲಿಸಿದರು ಅಂತ. ಆ ವಿದ್ಯಾರಣ್ಯರು ಸಾಮಾನ್ಯರಲ್ಲ, ಅದ್ವೈತದಲ್ಲಿ ದೊಡ್ಡ ಪಾಂಡಿತ್ಯ ಉಳ್ಳಂತಹವರು. ವಿಜಯನಗರ ಸಾಮ್ರಾಜ್ಯದ ಕುಲಗುರುಗಳಾಗಿದ್ದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ದೊಡ್ಡ ಗುರುಗಳಾಗಿದ್ದರು. ಅವರು ಆ ಯರಗೋಲ ಕ್ಷೇತ್ರದಲ್ಲಿ ತಾನು ಬರ್ತಾ ಇರುವಾಗ ಎಲ್ಲರೂ ಮಾತಾಡ್ತಾ ಇದ್ದರಂತೆ. ಇಲ್ಲಿ ಜಯತೀರ್ಥರು ಅಂತ ಒಬ್ಬರಿದ್ದಾರೆ, ಏನೋ ಗೊತ್ತಿಲ್ಲ, ಕೂತ್ಕೊಂಡು ಗ್ರಂಥಗಳು ಬರಿತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದರು. ಇನ್ನು ಮುಂದೆ ಅವರು ದಿಗ್ವಿಜಯ, ನಮ್ಮ ಶ್ರೀ ಜಯತೀರ್ಥರು ದಿಗ್ವಿಜಯ ಮಾಡಿರುವಾಗ ಇವರು ಕೇಳಿದ್ದಾರೆ, ಈ ಥರ ಒಂದು ದ್ವೈತ ಪಂಡಿತರಿದ್ದಾರೆ, ದ್ವೈತ ಸನ್ಯಾಸಿಗಳು ಎಲ್ಲರನ್ನೂ ಸೋಲಿಸ್ತಾ ಇದ್ದಾರಂತೆ, ಅವರನ್ನು ನೇರಲ್ಲಿ ನೋಡಬೇಕು ಅಂತ ಹೇಳಿ ವಿದ್ಯಾರಣ್ಯರಿಗೆ ತುಂಬ ಆಸೆ ಇತ್ತು. ಅದಕ್ಕೆ ತಾನು ಈ ಗುಹೆಗೆ, ಯರಗೋಲದ ಗುಹೆಗೆ ಬರ್ತಾರೆ. ಬಂದು ಜಯತೀರ್ಥರನ್ನು ಭೇಟಿ ಮಾಡುತ್ತಾರೆ. ಆವಾಗ ಜಯತೀರ್ಥರು ಅವರಿಗೆ ಗ್ರಂಥಗಳನ್ನು ತೋರಿಸುತ್ತಾರೆ. 37 ಸರ್ವಮೂಲ ಗ್ರಂಥಗಳಲ್ಲಿ ಒಂದೊಂದಾಗಿ ತೋರಿಸುವಾಗ ಪ್ರಮಾಣ ಲಕ್ಷಣ ಎಂಬುವ ಶ್ರೀಮದಾಚಾರ್ಯರ ಗ್ರಂಥವನ್ನು ತೋರಿಸುತ್ತಾರೆ. ವಿದ್ಯಾರಣ್ಯರು ನೋಡುತ್ತಾರೆ. ಅವರಿಗೇನದು ಅರ್ಥವಾಗಲಿಲ್ಲ. ಆದರೆ ಅದನ್ನು ನೋಡಿ ಬಾಲವಾಕ್ಯೇನ ಕಿಮ್ಮೆ ಹಂಗಂತ ಕೇಳುತ್ತಾರೆ. ಇದೇನು ಚಿಕ್ಕ ಮಕ್ಕಳು ಆಡುವ ಮಾತು ಥರ ಇದೆ ಅಂತ ಹೇಳಿದ ತಕ್ಷಣ ಜಯತೀರ್ಥರಿಗೆ ಸಿಟ್ಟು ಬಂತಂತೆ. ಜಯತೀರ್ಥರು ಹೇಳುತ್ತಾರೆ, ಬಾಲಬುದ್ಧಿ ಸ್ವಮೇವ, ನಿಮಗೆ ಅಂತಹ ಬುದ್ಧಿ, ಇದು ಸಾಮಾನ್ಯ ಗ್ರಂಥ ಅಲ್ಲ ಅಂತ ಹೇಳಿ ಅವರು ಆ ಪ್ರಮಾಣ ಲಕ್ಷಣಕ್ಕೆ ಮಾಡಿದ ಟೀಕೆಯಾದಂಥ ನ್ಯಾಯಕಲ್ಪಲತಾ ಎಂಬುವ ಟೀಕೆಯನ್ನು ತೋರಿಸಿ ಅದನ್ನು ಈ ವಿದ್ಯಾರಣ್ಯರು ಓದುತ್ತಾರೆ. ಓದುತ್ತಾ ಇರುವ ಸಮಯ ಅವರಿಗೆ ಅರ್ಥ ಆಗತ್ತೆ, ಇದು ಸಾಮಾನ್ಯ ಗ್ರಂಥ ಅಲ್ಲ, ಇಲ್ಲಿ ಕೂತುಕೊಂಡಿರುವ ಈ ಜಯತೀರ್ಥರು ಸಾಮಾನ್ಯರಲ್ಲ ಅಂತ ಹೇಳಿ ಅವರು ಮಾಡಿದಂಥ ಗ್ರಂಥ ಎಲ್ಲವನ್ನು ತಾನು ಓದಿ ನೋಡಿ ಅದರ ಮಹತ್ವವನ್ನು ವಿದ್ಯಾರಣ್ಯರು ತಾನು ತಿಳಿಸಿಕೊಳ್ಳುತ್ತಾರೆ. ತಿಳಿಸಿ ಜಯತೀರ್ಥರ ಹತ್ರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಇಷ್ಟು ಗ್ರಂಥಗಳನ್ನೆಲ್ಲ, ಈ ಮಹತ್ವ ಈ ಲೋಕಕ್ಕೆ ತಿಳಿಯಬೇಕು, ನೀವು ಅನುಮತಿ ಕೊಟ್ಟರೆ ಆ ಗ್ರಂಥಗಳನ್ನು ಆನೆ ಮೇಲೆ ಏರಿಸಿ ನಾನು ಒಂದು ಮೆರವಣಿಗೆಯಾಗಿ ತಗೊಂಡು ಬರಬೇಕು ಅಂತ ವಿದ್ಯಾರಣ್ಯರು ಪ್ರಾರ್ಥನೆ ಮಾಡುತ್ತಾರೆ. ಜಯತೀರ್ಥರು ಅದಕ್ಕೆ ಸರಿ ಅಂತ ಹೇಳಿದ ತಕ್ಷಣ ವಿದ್ಯಾರಣ್ಯರು ಅದು ತಾನು ಬಂದಂತಹ ರಾಜ ಪಟ್ಟದ ಯಾನೆ ಮೇಲೆ ಈ ಗ್ರಂಥಗಳನ್ನೆಲ್ಲ ಏರಿಸಿ
ತಾನು ಮೆರವಣಿಗೆಯನ್ನು ಮಾಡಿಸುತ್ತಾರೆ. ಮಧ್ವಮಥವೆಂಬುದುಗ್ಧಾಭಿಯೋಳು ಉದ್ಭವಿಸಿದ ಚಂದ್ರನೋ, ಅದ್ವೈತ ಮಥ ವಿಪಿನ ಭೇದನ ಕೂಠಾರ ವಿದ್ಯಾರಣ್ಯನ ಗರ್ವಕ್ಕೆ ಪರಿಹಾರ, ಟೀಕಾಚಾರ್ಯರ ಪದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ. ಅಂತಹ ಮಹತ್ವವನ್ನು, ಜಯತೀರ್ಥರ ಮಹತ್ವವನ್ನು ಈ ಲೋಕಕ್ಕೆ ವಿದ್ಯಾರಣ್ಯರು ಆ ಮೆರವಣಿಗೆಯನ್ನು ಮಾಡಿ ತೋರಿಸಿಕೊಟ್ಟರು. ನಮ್ಮ ಜಯತೀರ್ಥರು ಅದು ಮಾತ್ರ ಅಲ್ಲ, ಇನ್ನು ಒಂದೆರಡು ಪವಾಡಗಳನ್ನೆಲ್ಲ ಮಾಡುತ್ತಾರೆ. ಆ ಪ್ರಾಂತದಲ್ಲಿದ್ದ ಒಂದು ರಾಜ, ಒಂದು ಗೌಡ ಒಬ್ಬ, ಅವನೊಂದು ಕೆರೆಯನ್ನು ಕಟ್ಟಿರುತ್ತಾನೆ. ಅಂದ್ರೆ ಆ ಕೆರೆ ಮಳೆ ಬಂದು ಬಂದು ಹೊಡೆದೊಡೆದು ಹೋಗ್ತಾ ಇತ್ತು. ಆವಾಗ ಅವನ ಕನಸಿನಲ್ಲಿ ಭಗವಂತ ಬಂದು, ಇಲ್ಲಿ ಒಂದು ಯತಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ ಗ್ರಂಥ ಬರೆಯುತ್ತಾ ಯರಗೋಳದಲ್ಲಿ, ಅವರ ಹತ್ರ ಹೋಗಿ ಶರಣಾಗತಿಯಾಗು, ಅವರು ನಿನಗೆ ಒಳ್ಳೆ ದಾರಿಯನ್ನು ತೋರಿಸುತ್ತಾರೆ ಅಂತ ಹೇಳುವಾಗ, ಇವನು ತನ್ನ ಜೊತೆಗೆ 2-3 ಜನ ಕರ್ಕೊಂಡು ಹೋಗಿ ಜಯತೀರ್ಥರಿಗೆ ನಮಸ್ಕಾರ ಮಾಡಿ, ಈ ಥರ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುವಾಗ, ಜಯತೀರ್ಥರು ತಕ್ಷಣ ಅಲ್ಲಿದ್ದು ಒಂದು ಮೃತ್ತಿಕೆಯನ್ನು ತೆಗೆದು ಅವನ ಹತ್ರ ಕೊಟ್ಟು, ಇದು ನಿನ್ನನ್ನು ಕಾಪಾಡುತ್ತೆ ಅಂತ ಹೇಳಿ ಕಳುಹುತ್ತಾರೆ. ಅವನು ಹೋಗಿ ಆ ಕೆರೆಯಲ್ಲಿ ಈ ಮೃತ್ತಿಕೆಯನ್ನು ಹಾಕಿದ ತಕ್ಷಣ ಆವಾಗಿಂದ ಆ ಕೆರೆ ಸರಿಯಾಗಿ ಇರುತ್ತೆ. ಎಷ್ಟು ಮಳೆ ಬಂದರೂ ಏನಾದರೂ ಆ ಕೆರೆ ಗಟ್ಟಿಯಾಗಿದೆ. ಆವಾಗ ಮಾತ್ರ ಇಲ್ಲ, ಇವಾಗ 800 ವರ್ಷಗಳಾದ ಕಾಲ ಆಮೇಲೂ ಆ ಕೆರೆ ಹಾಗೇ ಇದೆ ಆ ಕ್ಷೇತ್ರದಲ್ಲಿ. ಅಂತಹ ತಪಸ್ಶಕ್ತಿ ಉಳ್ಳವರು ನಮ್ಮ ಜಯತೀರ್ಥ. ಅವರು ಮಾಡಿದಂತಹ ಗ್ರಂಥಗಳು ಅನೇಕ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳುವುದು ಮೇರು ಕೃತಿಯಾದ ವ್ಯಾಸ ಸೂತ್ರಗಳೆಂಬ ಮಂದರವನು ವೇದರಾಶಿ ಎಂಬ ವಾರಾಶಿಯೊಳಿಟ್ಟು ಶ್ರೀ ಸರ್ವಜ್ಞರ ವಾಕ್ಯ ಪಸದಿ ಸುತ್ತಿ ಭಾಸುರ ನ್ಯಾಯ ಸುಧೆ ಪಡೆದೆಯೋ ಚಂದ್ರಾಯ ದುರಾರೇ ಗುರುವೇ ಸಮರಾರೇ ಯದುರಾರೇ ಗುರುವೇ ಸಮರಾರೇ. ವೇದವ್ಯಾಸರು ಮಾಡಿದಂತಹ ಬ್ರಹ್ಮಸೂತ್ರ, ಅದಕ್ಕೆ ನಮ್ಮ ಶ್ರೀಮದಾಚಾರ್ಯರು ಮಾಡಿದ ಭಾಷ್ಯಗಳು ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ ಅಂತ. ಅಂಥ ಅನುವ್ಯಾಖ್ಯಾನಕ್ಕೆ ನಮ್ಮ ಶ್ರೀ ಜಯತೀರ್ಥರು ಮಾಡಿದ ಟೀಕೆಯೇ ಶ್ರೀಮನ್ ನ್ಯಾಯಸುಧಾ ಅಂತ. ಸಾಮಾನ್ಯ ಗ್ರಂಥವಲ್ಲ. ಆ ಗ್ರಂಥದ ಮಹಿಮೆ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದದ್ದು. ಯಾರ ಮೂಲಕ ತಿಳಿದುಕೊಳ್ಳಬೇಕಂದ್ರೆ, ನಮ್ಮ ಪರಂಪರೆಯಲ್ಲಿ ಬಂತಹ ಮೂಲ ಯತಿಗಳು, ಯತಿವರೇಣ್ಯರು ಎಲ್ಲರೂ ತೋರಿಸಿಕೊಡುತ್ತಾರೆ. ಶ್ರೀಪಾದರಾಜರಿಂದ ಶುರು ಮಾಡಿ ಶ್ರೀಪಾದರಾಜರು ತಾನು ವಾಗ್ವಜ್ರ ಎಂಬುವ ನ್ಯಾಯಸುಧೆಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅದರಿಂದ ಅವರು ಲಕ್ಷ್ಮೀನಾರಾಯಣ ತೀರ್ಥರಾಗಿದ್ದವರು ಶ್ರೀಪಾದರಾಜರು ಎಂಬುವ ಹೆಮ್ಮೆಯನ್ನು ಪಡೆದಿದ್ದು ಆ ವಾಗ್ವಜ್ರ ಎಂಬುವ ಗ್ರಂಥ. ನಾವು ಸಾಮಾನ್ಯವಾಗಿ ನೋಡಿದರೆ ಎಲ್ಲ ಯತಿಗಳು, ಅನೇಕ ಯತಿಗಳು ಈ ನ್ಯಾಯಸುಧೆಗೆ ಟಿಪ್ಪಣಿ ಬರಿತಾ ಇದ್ದಿದ್ದಾರೆ. ಒಂದಲ್ಲ ಎರಡಲ್ಲ, 50ಕ್ಕೂ ಮೇಲೆ ಈ ನ್ಯಾಯಸುಧಾ ಎಂಬ ಒಂದೇ ಗ್ರಂಥಕ್ಕೆ ಅಷ್ಟು ಟಿಪ್ಪಣಿಗಳು ತಾನಿದೆ. ಶ್ರೀಪಾದರಾಜರು ಮಾಡಿದದು ವಾಗ್ವಜ್ರ, ಆಮೇಲೆ ವಿಜಯೇಂದ್ರರು ಮಾಡಿದ್ದಾರೆ ಟಿಪ್ಪಣಿ, ವಾದಿರಾಜರು, ಮುಖ್ಯವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಅದಕ್ಕೆ ಮಾಡಿದ್ದೇ ಶ್ರೀ ಸುಧಾ ಪರಿಮಳ ಟಿಪ್ಪಣಿ ಅಂತ. ಅದಕ್ಕೆ ಅವರು ಟಿಪ್ಪಣಿಕಾರರು ಪರಿಮಳಾಚಾರ್ಯರು ಎಂದು ಪ್ರಸಿದ್ಧರಾದರು. ಈ ಥರ 50 ಗ್ರಂಥಗಳು ನ್ಯಾಯಸುಧಾ ಎಂಬ ಒಂದೇ ಗ್ರಂಥಕ್ಕೆ ಮಾತ್ರ ಟಿಪ್ಪಣಿಗಳಾಗಿ ಬಂದದು. ಇನ್ನು ವಾದಿರಾಜರು ತಾವು ಹೇಳುತ್ತಾರೆ, ಗುರುವರ್ಥ ದೀಪಿಕಾ ಎಂಬುವ ಟಿಪ್ಪಣಿಯನ್ನು ನ್ಯಾಯಸುಧೆಗೆ ಬರೆದಿದ್ದಾರೆ. ಅದರಲ್ಲಿ ವಾದಿರಾಜರು ಹೇಳ್ತಾರೆ, ಶ್ರೀಕರವಯಂ ಗ್ರಂಥ ವಯಮೇವ ಸಾಕ್ಷಿನಃ ಅಂತ. ಶ್ರೀಶಗುಣ ದರ್ಪಣ, ವಾದಿರಾಜರು ತಾನು ಶ್ರೀಶಗುಣ ದರ್ಪಣ ಮೊದಲಾದ ಲಕ್ಷ್ಮೀ ಶೋಭಾನ ಈ ಥರ ಗ್ರಂಥಗಳ ಮೂಲಕ ರತ್ನ ಸುವರ್ಣ ವೃಷ್ಟಿಗಳನ್ನೇ ಮಾಡುತ್ತಾ ಇದ್ದವರು. ಅವರ ಹತ್ರ ಕೇಳುವಾಗ ಹೇಗೆ ನಿಮಗೆ ಇಷ್ಟೊಂದು ಸಾಮರ್ಥ್ಯ ಬಂತಂದರೆ, ಈ ಶ್ರೀ ನ್ಯಾಯಸುಧಾ ಟೀಕಾರಾಯರು ಮಾಡಿದ ಗ್ರಂಥಗಳೇ ನನಗೆ ಅಂತಹ ಯೋಗ್ಯತೆಯನ್ನು ಅನುಗ್ರಹ ಮಾಡಿತ್ತು ಅಂತ ವಾದ್ಯರಾಜರು ಸ್ತೋತ್ರ ಮಾಡುತ್ತಾರೆ. ಮತ್ತು ಶ್ರೀ ವ್ಯಾಸರಾಜರು ತಮ್ಮ ಎಲ್ಲ ಗ್ರಂಥಗಳಲ್ಲೂ ಅನೇಕ ಗ್ರಂಥಗಳು ನಮ್ಮ ಟೀಕಾರಾಯರ ಗ್ರಂಥಕ್ಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ.
ಅಂತಹ ವ್ಯಾಸರಾಜರು ಎಲ್ಲ ಗ್ರಂಥಗಳಲ್ಲೂ ಜಯತೀರ್ಥರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಸಿದ್ಧವಾಗಿ ಚಿತ್ರೆ ಪದೇಶ್ಚ ಗಂಭೀರೈರ್ ವಾಕ್ಯೈರ್ ಮಾಣೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂತ ಸ್ತೋತ್ರ ಮಾಡಿದವರು ನಮ್ಮ ಶ್ರೀ ವ್ಯಾಸರಾಜರು. ಗುರು ಶಿಷ್ಯ ಕಾಂಬೋ ಅಂದರೆ ನಮ್ಮ ಮಧ್ವಶಾಸ್ತ್ರದಲ್ಲಿ ತುಂಬ ಪ್ರಸಿದ್ಧವಾದದ್ದು ನಮ್ಮ ಶ್ರೀ ವ್ಯಾಸರಾಜರು ಮತ್ತು ವಿಜಯೀಂದ್ರರು. ಅಂತಹ ವ್ಯಾಸರಾಜರು 9 ಸಲ ವಿಜಯೀಂದ್ರರಿಗೆ ಸುಧಾಪಾಠವನ್ನು ಹೇಳಿದ್ದಾರೆ. ವ್ಯಾಸರಾಜರಂದರೆ ನಾವು ಅವರು ವಿಜಯನಗರದ ಸಾಮ್ರಾಜ್ಯದ ಕುಲಗುರುಗಳು. ವಿಜಯೀಂದ್ರರು ದೊಡ್ಡ ಮಹಾನುಭಾವರು. ಎಷ್ಟೋ ಕಥೆಗಳನ್ನು ಹೇಳುತ್ತೇವೆ, ಆದರೆ ಅವರು ಶಿಷ್ಯರು ಹೇಗೆ ಕೊಂಡಾಡುತ್ತಾರೆ ಅವರನ್ನು, ಅವರು ಏನು ತಾನು ಮಾಡುತ್ತಾರೆ. 9 ಸಲ ನ್ಯಾಯಸುಧೆಯನ್ನು ವಿಜಯೀಂದ್ರರಿಗೆ ಪಾಠ ಹೇಳುತ್ತಾರೆ. 9 ಸಲವ ಏನು, ಅಷ್ಟು ಸಲ ಏನು ಹೇಳಬೇಕಾದಿತ್ತಂದರೆ, ಹೇಳಿದದು ವ್ಯಾಸರಾಜರು, ಕೇಳಿದದು ವಿಜಯೀಂದ್ರ. ಅಂದರೆ ಆ ಮಹತ್ವವನ್ನು, ನ್ಯಾಯಸುಧೆಯ ಮಹತ್ವವನ್ನು ನಾವು ತಿಳಿಯಬೇಕು. ಇದಕ್ಕೆ ಇನ್ನೂ ಅನೇಕ ಗ್ರಂಥಗಳು, ಮುಖ್ಯವಾಗಿ ಮಾದನೂರು ವಿಷ್ಣು ತೀರ್ಥರು ಅವರು 108 ಸಲ ಸುಧಾ ಮಂಗಳವನ್ನು ಮಾಡಿದ್ದಾರಂತೆ. ಅವರು ತಾನು ಸ್ವಯಂ ಈ ಶ್ರೀಮನ್ ನ್ಯಾಯಸುಧಾ ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ಬರೆದಿದ್ದಾರೆ. ನಮ್ಮ ಮಧ್ವ ಪರಂಪರೆಯಲ್ಲಿ ತುಂಬ ನಾವು ಎಷ್ಟೋ ಸಲ ನೋಡಬಹುದು, ಆಚಾರ್ಯರುಗಳು ತಮ್ಮ ಮನೆಯಲ್ಲಿ ಆಚಾರ್ಯಗಳೆಲ್ಲ ದೇವರ ಪೂಜೆಯ ಸಂದರ್ಭದಲ್ಲಿ ಸರ್ವಮೂಲ ಗ್ರಂಥಗಳನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ. ಯಾಕೆಂದರೆ ನಮ್ಮ ಶ್ರೀ ವಾಯುದೇವರ ವಿಶೇಷ ಸನ್ನಿಧಾನ, ವಾಯುದೇವರಂದರೆ ಅದವರು ಸರ್ವಮೂಲ ಗ್ರಂಥಗಳು ಅಂತ. ಭಗವಂತನ ಸನ್ನಿಧಾನ ಇರುವುದು ನಮ್ಮ ಭಾಗವತ ಭಾರತಾದಿ ಗ್ರಂಥಗಳು. ಆ ಥರ ಗ್ರಂಥವನ್ನು ಸ್ತೋತ್ರ ಮಾಡುವ ಪದ್ಧತಿ ನಮ್ಮ ಶ್ರೀ ಮಧ್ವಮತದಲ್ಲಿ ಉಂಟು. ಆ ಥರ ಈ ಒಂದು ಗ್ರಂಥಕ್ಕೆ ಮಾತ್ರ ಮಾದನೂರು ವಿಷ್ಣು ತೀರ್ಥರು ಶ್ರೀಮನ್ ನ್ಯಾಯಸುಧಾ ಸ್ತೋತ್ರ ಅಂತ ಈ ನ್ಯಾಯಸುಧೆಯನ್ನು ಮಾತ್ರ ಸ್ತೋತ್ರ ಮಾಡಿ ತಾನು ಬರೆದಿದ್ದಾರೆ. ಅಂಥ ಒಂದು ಮಹಿಮೆ ಉಳ್ಳದ್ದು ನಮ್ಮ ನ್ಯಾಯಸುಧಾ. ಇದಕ್ಕೆ ನಮ್ಮ ಪರಂಪರೆಯಲ್ಲಿ ಒಂದು ವಾಕ್ಯ ತುಂಬ ಪ್ರಸಿದ್ಧವಾಗಿ ಹೇಳುತ್ತಾರೆ, ಸುಧಾವ ಪಠನೀಯ ವಸುಧಾವ ಪಾಲನೀಯ. ಒಂದು ನೀ ಸುಧಾವನ್ನು ಓದು, ಇಲ್ಲಂದ್ರೆ ಹೋಗಿ ದೇಶವನ್ನು ಕಾಪಾಡು. ಅಷ್ಟು ಎರಡನ್ನೂ ಸಮವಾಗಿ ಹೇಳುತ್ತಾರೆ. ದೇಶ ಕಾಪಾಡುವುದು ಎಷ್ಟು ಕಷ್ಟವೋ ಅದೇ ಥರವೇ ಈ ಸುಧಾವನ್ನು ಪಾಠ ಮಾಡೋದು ಅಷ್ಟೇ ಕಷ್ಟ. ಅದನ್ನು ತುಂಬ ಮುಖ್ಯ ಅಂತೆ ಕೊಟ್ಟಿದ್ದಾರೆ. ವನಜನ ಬನಗುಣ ಮಣಿಗಳು ಸರ್ವಜ್ಞ ಮುನಿಕೃತ ಗ್ರಂಥಗಳವನಿಯೊಳಡಗಿರೆ ಸಜ್ಜನರಿಗೆ ಟೀಕಾ ಜನದಿಂದ ತೋರಿಸಿ ಘನ ಸುಖ ಸಾಧನೆ ಮಾಡಿದ್ಯೋ ಧೀರ ಎದುರಾರೆ ಈ ಗುರುವೇ ಸಮರಾರೆ ಎದುರಾರೆ ಗುರುವೇ ಸಮರಾರೆ. ಅಂತಹ ಶ್ರೀ ಜಯತೀರ್ಥರು ಇಷ್ಟು ಗ್ರಂಥಗಳನ್ನು ಮಾಡಿ ತುಂಬ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಠಿಣವಾಗಿದ್ದಂತಹ ನಮ್ಮ ಸರ್ವಮೂಲ ಗ್ರಂಥಗಳಿಗೆ ಟೀಕಾಗಳನ್ನು ಮಾಡಿ ನಮ್ಮೆಲ್ಲರಿಗೂ ಆ ಮಧ್ವಶಾಸ್ತ್ರ ಮುಟ್ಟಿಸಲು ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅವರು ತಾನು ಇದ್ದ ಕಾಲಗಳು ತುಂಬ ಕೆಲವು. 23 ವರ್ಷಗಳ ಕಾಲ ಅವರು ಸನ್ಯಾಸಾಶ್ರಮದಲ್ಲಿದ್ದರು. ಅದರಲ್ಲಿ 21 ಗ್ರಂಥಗಳನ್ನು ರಚನೆ ಮಾಡಿ ಬರದ ಕಂಠ ಸುತ್ತಲೂ ಹೋಗಿ ದಿಗ್ವಿಜಯ ಮಾಡಿ ವಾಕ್ಯಾರ್ಥದಲ್ಲಿ ಗೆದ್ದು ತಾವು ಮಳಖೇಡದಲ್ಲಿ ಹೋಗಿ ಬೃಂದಾವನಸ್ಥ ತಮ್ಮ ಅಕ್ಷೋಭ್ಯ ತೀರ್ಥರಾದ ತಮ್ಮ ಗುರುಗಳ ಹತ್ತಿರನೇ ಬೃಂದಾವನ ಪ್ರವೇಶವನ್ನು ಮಾಡುತ್ತಾರೆ. ಯೋಗಿ ಅಕ್ಷೋಭ್ಯರ ಕರ ಕಮಲ ಸಂಜಾತ ಭಾಗವತರ ಪ್ರಿಯನೇ ಯೋಗಿಗಳ ರಸನೆ ಮಳಖೇಡ ನಿವಾಸ ಯೋಗಿಗಳ ರಸನೆ ಮಳಖೇಡ ನಿವಾಸ ಕಾಗಿನಿ ತಟವಾಸ ವಿಜಯ ವಿಠಲದಾಸ ಕಾಗಿನಿ ತಟವಾಸ ವಿಜಯ ವಿಠಲದಾಸ. ಮಳಖೇಡದಲ್ಲಿ ಕಾಗಿನಿ ತೀರದಲ್ಲಿ ಅಕ್ಷೋಭ್ಯ ತೀರ್ಥರ ಸಮೀಪದಲ್ಲೇ ತಾನು ಬೃಂದಾವನಸ್ಥರಾಗುತ್ತಾರೆ. ಇವತ್ತಿನ ಪರ್ಯಂತ ನಮ್ಮೆಲ್ಲರಿಗೂ ತಾವು ತಮ್ಮ ಟೀಕೆಗಳ ಮೂಲಕ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಬೇಕು, ಶ್ರೀ ಜಯತೀರ್ಥರು ಇಷ್ಟು ತಾನು ಮಾಡಿದ ಅನುಗ್ರಹಕ್ಕೆ ನಾವು ಪ್ರತಿಫಲನಾಗಿ ಏನು ಮಾಡಬೇಕಂದ್ರೆ ಅವರ ಗ್ರಂಥಗಳನ್ನು ಓದಬೇಕು. ಆದಷ್ಟು ಪ್ರಯತ್ನ ಮಾಡಿ ಏನೋ ಒಂದೆರಡು ನಾವು ಒಂದು ಸ್ಟೆಪ್ ತೆಗೆದಿಟ್ಟು ಟೀಕಾವನ್ನು ನಾನು ಓದುವೆ ಅಂತ ಇವಾಗಿಂದ ಶುರು ಮಾಡಬೇಕು. ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಕಡೆ ಇರುವ ಪಂಡಿತರುಗಳ ಹತ್ರ ಕೇಳಿ
ನಾವು ಪಾಠ ಓದಲಿಕ್ಕೆ ಶುರು ಮಾಡಬೇಕು. ಇಲ್ಲದು ಅಸಾಧ್ಯ ಅನಿಸಿದರೆ ಮುಂದಿನ ಜನ್ಮದಲ್ಲಿ ನಮಗೆ ಈ ಟೀಕೆಗಳನ್ನು, ಸರ್ವಮೂಲ ಗ್ರಂಥಗಳನ್ನು ಓದುವ ಭಾಗ್ಯವನ್ನು ಕರುಣಿಸಬೇಕು ಅಂತ ಜಯತೀರ್ಥರ ಹತ್ರ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಈವಾಗಲೇ ಸುಧಾ ಪಾಠ ಮತ್ತು ಸರ್ವಮೂಲ ಗ್ರಂಥಗಳ ಪಾಠವನ್ನು ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ, ಇಲ್ಲ ಸುಧಾ ಪಂಡಿತರಿಗಳಿಗೆ ನಾವು ಅನುಕೂಲಗಳನ್ನು ಮಾಡಿಕೊಟ್ಟು ಅವರಿಗೆ ಧಾನ್ಯಗಳು, ಧನಗಳು ಎಲ್ಲವನ್ನು ನಾವು ಅವರಿಗೆ ಕೊಟ್ಟು ಜಯತೀರ್ಥರ ಅನುಗ್ರಹವನ್ನು ಪಡೆದು ಆದಷ್ಟು ವಿದ್ಯಾರ್ಥಿಗಳಿಗೆ ನಾವು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಇರುತ್ತೇವೆ, ಅನ್ನದಾನಗಳು ಮಾಡುತ್ತೇವೆ, ಹಣ ಕೊಡುತ್ತೇವೆ ಮಠಗಳಿಗೆ, ಅದೆಲ್ಲವೂ ಸರಿ. ಆದರೆ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಈ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅದಕ್ಕೆ ಅನುಕೂಲ ಮಾಡಿಕೊಡಬೇಕು. ಆದರೆ ಒಂದೆರಡು ಗ್ರಂಥಗಳು ಬುಕ್ಸ್ ಎಲ್ಲ ತೆಗೆದುಕೊಡ್ರಿ. ಇಂಥ ಒಂದು ನಾವು ಮಾಡುವ ಈ ಜನ್ಮದಲ್ಲಿ ನಾವು ಮಾಡುವ ಈ ಕೈಂಕರ್ಯದಿಂದ ಭಗವಂತ ತಾನು ಮುಂದೆ ಬರುವ ಜನ್ಮದಲ್ಲಿ ಮಧ್ವಶಾಸ್ತ್ರ ಓದುವ ಸಂದರ್ಭವನ್ನು ನಾವು ಮಾಡಿಕೊಡಲಿ ಅಂತ ಹೇಳಿ ಆ ಟೀಕಾಚಾರ್ಯರ ಪಾದದಲ್ಲಿ ನಾವು ಶರಣಾಗತಿ ಹೊಂದೋಣ. ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ ಕಾಕುಗೊಳಿಸುವ ಅನೇಕ ಪಾಪಂಗಳ ಬಿಗಿ ಬಿಸಾಡೋದು ತಾಕುವ ಮನುಜರ. ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ. ಟೀಕಾಚಾರ್ಯ ಪಾದರದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಅವರ ಶರಣಾಗತಿ ಹೊಂದಿದರೆ ಕಾಕುಗೊಳಿಸುವ ಅನೇಕ ಪಾಪಗಳನ್ನು ಬೀಗಿ ಬಿಸಾಡುವುದು, ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ಆ ಟೀಕಾಚಾರ್ಯರ ಅಂತರ್ಯಾಮಿಯಾದ ಮಧ್ವಾಂತರ್ಗತ ವೇದವ್ಯಾಸನು ತಾನು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಮಧ್ವರಮಣ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.